ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಡಾಟಾನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವೇನಾದರೂ ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸ್ವಲ್ಪ ವೀಡಿಯೋಸನ್ನು ನೋಡಿದ ತಕ್ಷಣ, ಸ್ವಲ್ಪ ರೀಲ್ಸನ್ನು ನೋಡಿದ ತಕ್ಷಣ ನಿಮ್ಮ ಒಂದು ಡಾಟಾ ಖಾಲಿ ಹೋಗುತ್ತಲ್ವ. ಆದ್ದರಿಂದ ಡಾಟಾನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ, ಅದು ನಿಮಗೆ ಬೇಗ ಬರುತ್ತೆ ಫ್ರೆಂಡ್ಸ್. ನೀವು ಯೂಟ್ಯೂಬಲ್ಲಿ ವೀಡಿಯೋನ ನೋಡುವಾಗ ಡಾಟಾವನ್ನು ಯಾವ ರೀತಿಯಾಗಿ ಸೇವ್ ಮಾಡಬೇಕು ಅಂತಂದರೆ, ನೀವು ವಾಯ್ಸನ್ನು ಮಾತ್ರ ಯೂಟ್ಯೂಬಲ್ಲಿ ನಿಮಗೆ ಯಾವುದೋ ಒಂದು ವೀಡಿಯೋದ ಅವಶ್ಯಕತೆ ಇದೆ, ಆ ಒಂದು ವೀಡಿಯೋದಲ್ಲಿ ನಿಮಗೆ ಆ ಒಂದು ವೀಡಿಯೋ ನಿಮಗೆ ಇಂಪಾರ್ಟೆಂಟ್ ಇಲ್ಲ, ವಾಯ್ಸ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವೀಡಿಯೋದಲ್ಲಿ ನೀವು ವೀಡಿಯೋ ಕ್ಲಾರಿಟಿನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಚೇಂಜ್ ಮಾಡೋದು ಹೇಗೆ ಅಂತ ಮುಂದೆ ಸ್ಕ್ರೀನ್ ರೆಕಾರ್ಡನ್ನು ಮಾಡಿದ್ದೀನಿ. ನೀವು 144p ಇಟ್ಕೊಳ್ಬೇಕಾಗುತ್ತೆ. ನಿಮಗೆ ಏನಾದರೂ ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಆವಾಗ ನೀವು ನಿಮಗೆ ಎಷ್ಟು ಕ್ವಾಲಿಟಿ ಬೇಕು, ಯಾವ ರೀತಿಯಾಗಿ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಬೋದು. 340p 480p ಇದನ್ನು ಇಟ್ಕೊಳ್ಬೋದು. ನೀವು ಜಾಸ್ತಿ ಅಂದರೆ 480p ಇಟ್ಕೊಳ್ಳಿ, ಅದು ಕ್ಲಿಯರಾಗಿ ವೀಡಿಯೋ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಬೇಗ ನಿಮ್ಮ ಒಂದು ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತಾ ಇರುತ್ತೆ. ಆದ್ದರಿಂದ ಬೇಗ ನಿಮ್ಮ ನೆಟ್ ಖಾಲಿ ಆಗಿಬಿಡುತ್ತೆ, ಡಾಟಾ ನಿಮಗೆ ಜಾಸ್ತಿ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿಮಗೆ ಯಾವಾಗ ವೀಡಿಯೋ ಅವಶ್ಯಕತೆ ಇಲ್ಲ ಅಲ್ವ, ಆವಾಗ ನೀವು 144p ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಜಾಸ್ತಿ ಏನಿರಲ್ಲ, ಬೇಗ ನೀವು ವೀಡಿಯೋನ ಪ್ಲೇ ಮಾಡ್ತಾ ಇರುವಾಗಲೇ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬೋದು. ಈಗ ಹೇಗೆ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೀವು ಯೂಟ್ಯೂಬ್ ವೀಡಿಯೋನ ನೋಡುವಾಗ ಡಾಟಾನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತಲ್ವ ಫ್ರೆಂಡ್ಸ್. ನೀವು ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡ್ಕೊಂಡಿರ್ತೀರ, ಆಗ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅಲ್ವಾ, ಸೆಟ್ಟಿಂಗ್ಸ್ ಚಿತ್ರ ಕಾಣಿಸ್ತಾ ಇದೆ. ಆ ಒಂದು ಸೆಟ್ಟಿಂಗ್ಸ್ ಚಿತ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ವಾಲಿಟಿ ಕಾಣಿಸ್ತಾ ಇದೆ, ಕ್ವಾಲಿಟಿ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ಡ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. 144p 240p 340 480 720 1080 ಪ್ರೀಮಿಯಮ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಡಾಟಾವನ್ನು ಏನಾದರೂ ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ಲಾಸ್ಟಲ್ಲಿ 144p ಇದೆಯಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಒಂದು ಡಾಟಾ ಸೇವ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಡಾಟಾನ ಹೇಗೆ ಸೇವ್ ಮಾಡ್ಕೊಳ್ಳೋವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋಕ್ಕೆ ಬೇರೆ ಒಂದು ಕಂಟೆಂಟ್ ಮೂಲಕ ಬರ್ತೀನಿ. ಯಾರೆಲ್ಲ ಕೊನೆಯವ್ರು ಕೂಡ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕೂಡ ಬಾಯ್.